ಸರ್ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ಕರ್ನಾಟಕ ಜನಸಂಘ ಸಮಿತಿ ನಗರ ಸಂಘಟನಾ ಸಂಚಾಲಕನಾಗಿದ್ದೀನಿ. ಗುಡಿಬಂಡೆ ಸ್ಥಳೀಯ. ವಿಚಾರ ಇಷ್ಟೇ, ಏನು ಇವತ್ತು ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಏನು ಅಮಾನಿ ಭೈರಸಾಗರ ಕೆಳಗಡೆ ಕಟ್ಟೆ ಕೆಳಗಡೆ ಏನು ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಭವನಕ್ಕೆ ಏನು ಸರ್ಕಾರದಿಂದ 2 ಕೋಟಿ ಅನುದಾನ, ಸನ್ಮಾನ್ಯ ಶಾಸಕರ ವಿಶೇಷ ಅಭಿವೃದ್ಧಿ ಅನುದಾನದಲ್ಲಿ 2 ಕೋಟಿ, ಒಟ್ಟು 4 ಕೋಟಿ ಅನುದಾನದಲ್ಲಿ ಏನು ಇವತ್ತು ಭವನ ನಿರ್ಮಾಣ ಆಗ್ತಾ ಇದೆ. ಸಂತೋಷಕರ ವಿಚಾರನೇ. ಬಟ್ ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಏನು ಕಾಮಗಾರಿ ಏನು ಡೊನಾಯನ ಪರಿಸ್ಥಿತಿಯಲ್ಲಿದೆ ಮತ್ತು ಏನು ಕುಂಠಿತವಾಗಿದೆ, ಏನು ಕಳಪೆ ಕಾಮಗಾರಿ ಆಗಿದೆ. ನಾವು ನೋಡ್ಬೋದು, ನಾವು ಇಲ್ಲಿ ನೋಡ್ತಾ ಇದ್ದೀವಿ, ನೋಡ್ಬೋದು ಆ ಒಂದಕ್ಕೆ ಏನು ಕರೆಕ್ಟಾಗಿ ನೆಲಸಮ ಇಲ್ಲ, ಮತ್ತು ಅದಕ್ಕೇನು 12 mm ಏನೋ ಕಂಬಿ ಹಾಕಿದ್ದಾರೆ. ಈಗ ಬಿಲ್ಡಿಂಗು ಕಂಪ್ಲೀಟಾಗಿ ಕಂಪಲ್ಸರಿ ಅದ್ರ ಮೇಲೆ ನಿಲ್ಲಬೇಕು ಅಂತಂದರೆ ಮಿನಿಮಮ್ 20 mm ರಾಡ್ ಹಾಕಬೇಕು. ಅವ್ರು ಹಾಕಿರೋದೇನು 12 mm ಹಾಕಿದ್ದಾರೆ. ನಾಳೆ ಏನಾದರೂ ಅಕಸ್ಮಾತ್ ಅದು ಏನೋ ಅಂಬೇಡ್ಕರ್ ಭವನ ರೆಡಿಯಾಗಿ ಇನ್ ಕೇಸ್ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಮಹಾ ಪ್ರಾಣಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಇರ್ತಾರೆ? ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಲ್ಲ CO ಆಗಿರ್ಬೋದು, ಇಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಒಂದು ಕೂಡಲೇ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಸೂಚಿಸಿ ಈ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸದಾಗಿ ಏನೋ ಕಾಮಗಾರಿಯನ್ನು ಸಂಪೂರ್ಣವಾಗಿ ಗುಣಮಟ್ಟವಾಗಿ ಮಾಡಲಿಕ್ಕೆ ಅವ್ರಿಗೆ ತಿಳಿಸಿ, ಕಾಮಗಾರಿಯನ್ನು ಅಲ್ಲಿವರೆಗೂ ಕೂಡ ಕಾಮಗಾರಿ ಸ್ಥಗಿತ ಮಾಡಲಿಕ್ಕೆ ಹೇಳಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡಲಿಕ್ಕೆ ಅವರಿಗೆ ಸೂಚನೆ ನೀಡಿ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಅನಾಹುತಗಳಾಗದಂಗೆ ಏನು ಎಚ್ಚೆತ್ತುಕೊಳ್ಳಲು ತಮ್ಮಲ್ಲಿ ಕೇಳ್ಕೊಳ್ತಾ, ಮುಂದಿನ ಇತ್ತೀಚೆಗೆ ಏನೇನ ನೀವು ಅಕಸ್ಮಾತ್ ತಾವುಗಳೇನ ಜವಾಬ್ದಾರಿ ತಗೊಳ್ತೀರಾ, ಇದನ್ನೇನೋ ಹಿಂಗೆ ಮುಂದುವರೆಸಿದರೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ನಗರ ಘಟಕ ಮತ್ತು ಏನು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಗೆ ನಾವೊಂದು ಏನು ಇದು ಕೊಟ್ಬಿಟ್ಟು ಏನೋ ನಾವೊಂದು ಇಂಟಿಮೇಷನ್ ಕೊಟ್ಟು ಮತ್ತು ನಾವಿಲ್ಲಿ ಏನೋ ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮೀಡಿಯಾ ಮೂಲಕ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇದೇ ನಾನು ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಕೂಡ ಸಮಾಜ ಕಲ್ಯಾಣ ಇಲಾಖೆ ರೆಡಿ ಆಗಿದೆ. ನಾವು ಅವತ್ತು ಕೂಡ ಬಂದು ನಮ್ಮ ಏನು AE ಸಾಹೇಬರಿಗೆ, ಇಂಜಿನಿಯರ್ ಸಾಹೇಬರಿಗೆ ಕರೆ ಮಾಡಿ, ಸರ್ ಈ ಥರ ಇದು ಆಗ್ತಾ ಇದೆ, ಇದನ್ನು ನೀವು ಬಂದು ಸ್ಪಾಟಲ್ಲಿ ಇನ್ಸ್ಪೆಕ್ಷನ್ ಮಾಡಿ ನೋಡಿ ಅದನ್ನು ನಿಲ್ಲಿಸಿ, ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಸರಿಗೆ ಜವಾಬ್ದಾರಿ, ದಯವಿಟ್ಟು ನಿಮ್ಮ ಎಸ್ಟಿಮೇಟ್ ಕಾಪಿ ಮತ್ತು ನಿಮ್ಮ ಒಂದು ಆ್ಯಕ್ಷನ್ ಪ್ಲಾನ್ ತಗೊಂಬನ್ನಿ ಅಂತೇಳಿ ಕೂಡ ನಾವು ಕೇಳಿದ್ದೀವಿ. ಸಾಹೇಬರು ಇಲ್ಲಿಗೆ ಬರಲಿಲ್ಲ, ಇನ್ನು ಎಸ್ಟಿಮೇಟ್ ಕಾಪಿ ಕೂಡ ತರಲಿಲ್ಲ. ಹಾಗಾಗಿ ನಮಗೆ ಇಲ್ಲೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಬಿಲ್ಡಿಂಗ್ ಕೂಡ ಒಂಥರ ವಾಲ್ದಂಗಿದೆ. ಇದು ಕೂಡ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು CO ಸಾಹೇಬರು, ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಏನು ಇಲ್ಲಿ ನಡೆದಿರ್ತಕ್ಕಂಥ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಗಳನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಏನು ಸಂಪೂರ್ಣವಾಗಿ ಏನು ಗುಣಮಟ್ಟದ ಮಾಡಲಿಕ್ಕೆ ತಮ್ಮಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಸರ್ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ಕರ್ನಾಟಕ ದಲಿತ ಸಂಘ ಸಮಿತಿ ನಗರ ಸಂಘಟನಾ ಸಂಚಾಲಕನಾಗಿದ್ದೀನಿ. ಗುಡಿಬಂಡೆ ಸ್ಥಳೀಯ. ವಿಚಾರ ಇಷ್ಟೇ, ಏನು ಇವತ್ತು ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಏನು ಅಮಾನಿ ಭೈರಸಾಗರ ಕೆಳಗಡೆ ಕಟ್ಟೆ ಕೆಳಗಡೆ ಏನು ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಭವನಕ್ಕೆ ಏನು ಸರ್ಕಾರದಿಂದ 2 ಕೋಟಿ ಅನುದಾನ, ಸನ್ಮಾನ್ಯ ಶಾಸಕರ ವಿಶೇಷ ಅಭಿವೃದ್ಧಿ ಅನುದಾನದಲ್ಲಿ 2 ಕೋಟಿ, ಒಟ್ಟು 4 ಕೋಟಿ ಅನುದಾನದಲ್ಲಿ ಏನು ಇವತ್ತು ಭವನ ನಿರ್ಮಾಣ ಆಗ್ತಾ ಇದೆ. ಸಂತೋಷಕರ ವಿಚಾರನೇ. ಬಟ್ ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಏನು ಕಾಮಗಾರಿ ಏನು ಡೊನಾಯನ ಪರಿಸ್ಥಿತಿಯಲ್ಲಿದೆ ಮತ್ತು ಏನು ಕುಂಠಿತವಾಗಿದೆ, ಏನು ಕಳಪೆ ಕಾಮಗಾರಿ ಆಗಿದೆ. ನಾವು ನೋಡ್ಬೋದು, ನಾವು ಇಲ್ಲಿ ನೋಡ್ತಾ ಇದ್ದೀವಿ, ನೋಡ್ಬೋದು ಆ ಒಂದಕ್ಕೆ ಏನು ಕರೆಕ್ಟಾಗಿ ನೆಲಸಮ ಇಲ್ಲ, ಮತ್ತು ಅದಕ್ಕೇನು 12 mm ಏನೋ ಕಂಬಿ ಹಾಕಿದ್ದಾರೆ. ಈಗ ಬಿಲ್ಡಿಂಗು ಕಂಪ್ಲೀಟಾಗಿ ಕಂಪಲ್ಸರಿ ಅದ್ರ ಮೇಲೆ ನಿಲ್ಲಬೇಕು ಅಂತಂದರೆ ಮಿನಿಮಮ್ 20 mm ರಾಡ್ ಹಾಕಬೇಕು. ಅವ್ರು ಹಾಕಿರೋದೇನು 12 mm ಹಾಕಿದ್ದಾರೆ. ನಾಳೆ ಏನಾದರೂ ಅಕಸ್ಮಾತ್ ಅದು ಏನೋ ಅಂಬೇಡ್ಕರ್ ಭವನ ರೆಡಿಯಾಗಿ ಇನ್ ಕೇಸ್ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಮಹಾ ಪ್ರಾಣಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಇರ್ತಾರೆ? ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಲ್ಲ CO ಆಗಿರ್ಬೋದು, ಇಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಒಂದು ಕೂಡಲೇ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಸೂಚಿಸಿ ಈ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸದಾಗಿ ಏನೋ ಕಾಮಗಾರಿಯನ್ನು ಸಂಪೂರ್ಣವಾಗಿ ಗುಣಮಟ್ಟವಾಗಿ ಮಾಡಲಿಕ್ಕೆ ಅವ್ರಿಗೆ ತಿಳಿಸಿ, ಕಾಮಗಾರಿಯನ್ನು ಅಲ್ಲಿವರೆಗೂ ಕೂಡ ಕಾಮಗಾರಿ ಸ್ಥಗಿತ ಮಾಡಲಿಕ್ಕೆ ಹೇಳಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡಲಿಕ್ಕೆ ಅವರಿಗೆ ಸೂಚನೆ ನೀಡಿ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಅನಾಹುತಗಳಾಗದಂಗೆ ಏನು ಎಚ್ಚೆತ್ತುಕೊಳ್ಳಲು ತಮ್ಮಲ್ಲಿ ಕೇಳ್ಕೊಳ್ತಾ, ಮುಂದಿನ ಇತ್ತೀಚೆಗೆ ಏನೇನ ನೀವು ಅಕಸ್ಮಾತ್ ತಾವುಗಳೇನ ಜವಾಬ್ದಾರಿ ತಗೊಳ್ತೀರಾ, ಇದನ್ನೇನೋ ಹಿಂಗೆ ಮುಂದುವರೆಸಿದರೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ನಗರ ಘಟಕ ಮತ್ತು ಏನು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಗೆ ನಾವೊಂದು ಏನು ಇದು ಕೊಟ್ಬಿಟ್ಟು ಏನೋ ನಾವೊಂದು ಇಂಟಿಮೇಷನ್ ಕೊಟ್ಟು ಮತ್ತು ನಾವಿಲ್ಲಿ ಏನೋ ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮೀಡಿಯಾ ಮೂಲಕ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇದೇ ನಾನು ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಕೂಡ ಸಮಾಜ ಕಲ್ಯಾಣ ಇಲಾಖೆ ರೆಡಿ ಆಗಿದೆ.
ನಾವು ಅವತ್ತು ಕೂಡ ಬಂದು ನಮ್ಮ ಏನು ಎ ಇ ಸಾಹೇಬರಿಗೆ, ಇಂಜಿನಿಯರ್ ಸಾಹೇಬರಿಗೆ ಕರೆ ಮಾಡಿ, ಸರ್ ಈ ಥರ ಇದು ಆಗ್ತಾ ಇದೆ, ಇದನ್ನು ನೀವು ಬಂದು ಸ್ಪಾಟಲ್ಲಿ ಇನ್ಸ್ಪೆಕ್ಷನ್ ಮಾಡಿ ನೋಡಿ ಅದನ್ನು ನಿಲ್ಲಿಸಿ. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಏನೋ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ಜವಾಬ್ದಾರಿ? ದಯವಿಟ್ಟು ನಿಮ್ಮ ಎಸ್ಟಿಮೇಟ್ ಕಾಪಿ ಮತ್ತು ನಿಮ್ಮ ಒಂದು ಆ್ಯಕ್ಷನ್ ಪ್ಲಾನ್ ತಗೊಂಬನ್ನಿ ಅಂತೇಳಿ ಕೂಡ ನಾವು ಕೇಳಿದ್ದೀವಿ. ಸಾಹೇಬರು ಇಲ್ಲಿಗೆ ಬರಲಿಲ್ಲ, ಇನ್ನು ಎಸ್ಟಿಮೇಟ್ ಕಾಪಿ ಕೂಡ ತರಲಿಲ್ಲ. ಸೊ ಹಾಗಾಗಿ ನಮಗೆ ಇಲ್ಲೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಬಿಲ್ಡಿಂಗ್ ಕೂಡ ಒಂಥರ ವಾಲ್ದಂಗಿದೆ. ಸೊ ಇದು ಕೂಡ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು CO ಸಾಹೇಬರು, ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಏನು ಇಲ್ಲಿ ನಡೆದಿರ್ತಕ್ಕಂಥ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಗಳನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಏನು ಸಂಪೂರ್ಣವಾಗಿ ಏನು ಗುಣಮಟ್ಟದ ಮಾಡಲಿಕ್ಕೆ ತಮ್ಮಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ ಸರ್.